ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ವಿಡಿಯೋಸಲ್ಲಿ ನಾನು ಏನು ಹೇಳೋದಕ್ಕೆ ಕೊಟ್ಟಿದ್ದೀನಿ ಅಂದರೆ 13 ವರ್ಷದಿಂದ ನಾನು ಮಾಡ್ತಿರೋ ತಪ್ಪನ್ನ ರಾಯರ ದಯೆಯಿಂದ ರಾಯರು ತೋರಿಸ್ಕೊಟ್ರು. ಆ ತಪ್ಪನ್ನ ತಿದ್ಕೊಳ್ಳೋ ದಿನ ಇವತ್ತಾಗಿತ್ತು. ಅದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, 28 ವೆಡ್ನೆಸ್ಡೇ ಬೀಳುತ್ತೆ ಅಂತ. ಇವತ್ತು ನನ್ನ ಮನೇಲಿ ನನ್ನ ಅತ್ತೆಗೆ ನನ್ನ ಕೈಲಿ ಏನು ಸೇವೆ ಮಾಡಬೇಕಿತ್ತು, ನನ್ನ ಕರ್ತವ್ಯ ಏನಿತ್ತು ಅದನ್ನು ಮಾಡಿದೆ. ಮಾಡೋ ಟೈಮಲ್ಲಿ ಅತ್ತೆ ಅಷ್ಟೇ ಅಲ್ಲ, ನನಗೆ ಮಾವ ಕೂಡ ಇರಲಿಲ್ಲ. ಆದರೆ ಮಾವನ ಫೋಟೋಸಿಂದನೂ ನನಗೆ ಆಶೀರ್ವಾದ ವಿಡಿಯೋಗೆ ಸಿಕ್ತು. ಎಷ್ಟು ಅದ್ಭುತ ಅಂತ ಅನಿಸುತ್ತೆ ಅಂದರೆ ಇದೆಲ್ಲದಕ್ಕೂ ಸಾಧ್ಯ ರಾಯರು ಇರೋದ್ರಿಂದಲೇ ನನಗಿದೆಲ್ಲ ಆಗ್ತಿರೋದು. ಇಷ್ಟು 13 ವರ್ಷ ನಾನು ಅತ್ತೆ ಪೂಜೆನ ಮೈದನ ಮನೇಲಿ ಮಾಡಿದಾಗ ಹೋಗಿದ್ದೀನಿ, ನಿಂತಿದ್ದೀನಿ, ಬಂದಿದ್ದೀನಿ. ಯಾವತ್ತೂ ಆಗದೇ ಇರೋ ಅನುಭವಗಳು ಇವತ್ತಾಯಿತು ಅಂತ ಹೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಿಗ್ಗೆನೇ ಎದ್ದು ಅತ್ತೆಗೆ ಸ್ಯಾರಿ ಹಾಕಿ ಅಲಂಕಾರ ಮಾಡೋದ್ರ ಜೊತೆಗೆ ಪ್ರಸಾದಗಳು ಕೂಡ ನಾವು ಮಾಡಬೇಕಿತ್ತು. ಹಾಗಾಗಿ ತುಂಬಾ ಬೇಗ ಎದ್ದು ನಾನು ಯಾರನ್ನ ಇನ್ವೈಟ್ ಮಾಡಿದ್ದೆ, ಅದರಲ್ಲಿ ಕೆಲವ್ರು ಯಾರೂ ಬರಲಿಲ್ಲ. ಸರಿ, ಹತ್ತು ಕರೆದು ಯಾವುದೂ ಮಾಡಬಾರ್ದು, ನನ್ನ ಜೊತೆ ರಾಯರಿದ್ದಾರೆ, ಯಾರು ಬರಲಿ ಬರದೇ ಇರಲಿ, ನಾನು ನನ್ನ ಗಂಡ ನನ್ನ ಮಗಳು ಮಾಡೋಣ ಅಂತ ಹೇಳಿಕೊಂಡು ಸ್ಟಾರ್ಟ್ ಮಾಡಿದೆ ದಿನನ. ರಾಯರ ಹತ್ರ ಅನುಗ್ರಹ ತೊಗೊಂಡೆ. ನಾನು ಇವತ್ತಿನ ಈ ಪೂಜೆನ ಚೆನ್ನಾಗಿ ಮಾಡೋ ಥರ ನನಗೆ ಆಶೀರ್ವಾದ ಮಾಡಿ ರಾಯರೇ ಅಂತ ಅವ್ರಿಗೆ ಬೆಳಗ್ಗನ್ನೇ ರಾಯರಿಗೆ ಮಾಡಬೇಕಾಗಿರೋಂಥ ಪೂಜೆ ಪುನಸ್ಕಾರ ನನ್ನ ಸೇವೆನ ಸಲ್ಲಿಸಿದ್ದೆ 4 ಗಂಟೆಗೆ. ಅದಾದಮೇಲೆ ಅಡುಗೆ ತಯಾರಿಗಳು, ಅಲಂಕಾರ ಎಲ್ಲ ಮಾಡಿದೆ. ನನಗೆ ಬಂದಂಗೆ ಇದು ಫಸ್ಟ್ ಟೈಮ್ ನಾನು ಮಾಡಿರೋದು. ನನ್ನ ಮನೆಯಲ್ಲಿ ಮೊದಲನೇ ಬಾರಿ ನಾನು ಕಳಸ ಅಥವಾ ಸೀರೆ ಉಡಿಸಿ ಪೂಜೆ ಎಲ್ಲ ಮಾಡಿರೋದು ಅತ್ತೆಗೆ. ಇದೇ ಫಸ್ಟ್ನೇ ಟೈಮು. ನನಗೆ ತಿಳಿದಂಗೆ ಮಾಡಿದೆ. ಎಲ್ಲ ಅಲಂಕಾರ ಮಾಡೋ ಟೈಮಲ್ಲಿ ಏನಾಯಿತು, ಅತ್ತೆ ಫೋಟೋಗೆ ಹೂ ಮಡ್ಸೋದಕ್ಕೆ ಅಂತ ನಾನು ಎಲ್ಲ ಈ ಅತ್ತೆ ಮತ್ತು ಮಾವ 2 ಫೋಟೋಸ್ ಒಟ್ಟಿಗೆ ಇರೋದ್ರಿಂದ ಇಬ್ರಿಗೂ ಒಂದೇ ಥರ ಡಿಸೈನ್ ಮಾಡೋಣ, ಪಿಂಕ್ ಕಲರ್ ಹೂವು ಹಾಕಿ ರೋಸ್ ಇಟ್ಟು ಅಂತ 2 ರೋಸು, ಪಿಂಕ್ ಕಲರ್ ಹೂವು, ಮಧ್ಯೆ ಸೇವಂತಿಗೆ ಹೂ ಇಡೋಣ ಅಂತ ಇಡ್ತಿದ್ದೆ. ಏನೋ ನನಗೆ ಗೊತ್ತಿಲ್ಲ, ಹೂ ಇಡೋದು ಇಡೋ ಸೆಕೆಂಡ್ಸ್ಗೆ ಬಿದ್ದೋಗೋದು. ಅದೇ ಅತ್ತೆಯಿಂದ ಮಾತ್ರ ಅಲ್ಲ, ಮಾವನ ಫೋಟೋಸಿಂದನೂ ಹಾಗೆ ಆಗೋದು. ಹೂ ಮತ್ತೆ ಇಡ್ತೀವಿ ಮತ್ತೆ ಬೀಳೋದು. ಸೊ ನಾವು ಏನೋ ಗ್ರಿಪ್ಪಾಗಿ ಕೂತಿಲ್ವೇನೋ ಫೋಟೋಸ್ ಅಂತ ಮತ್ತೆ ಎಲ್ಲ ನೀಟಾಗಿ ಕಟ್ಟಿ ರೋಸು ಇಬ್ರಿಗೂ ಇಟ್ಟು ಪಿಂಕ್ ಕಲರ್ ಹೂವಿಟ್ಟು ಅಲಂಕಾರ ಮಾಡ್ತಿದ್ವಾ. ಮಾಡೆಲ್ಲ ಆದಮೇಲೆ ಮತ್ತೆ ನಾನು ಕೆಳಗಡೆ ಸ್ವಲ್ಪ ತಟ್ಟೆಗಿಟ್ಟೆಲ್ಲ ಜೋಡಿಸ್ಕೊತಿರ್ಬೇಕಾದ್ರೆ ನಮ್ಮ ಅತ್ತೆ ಫೋಟೋಸಿಂದ ಹೂ ಸ್ವಲ್ಪ ಶೇಕ್ ಆಯಿತು. ಇಲ್ಲಿ ಕಾಣಿಸ್ತಿದೆ ನನ್ನ ವಿಡಿಯೋಸಲ್ಲಿ. ಒಂದು ನಮ್ಮ ಮಾವನ ಫೋಟೋಸ್ ಲೆಫ್ಟ್ ಸೈಡು ಸೇವಂತಿಗೆ ಹೂ ಮಿಸ್ ಆಗಿದೆ, ಅತ್ತೆ ರೈಟ್ ಸೈಡ್ ಸೇವಂತಿಗೆ ಹೂ ಮಿಸ್ ಆಗಿದೆ. ನಾನು ಇವಾಗ ತೋರಿಸ್ತೀನಿ, ನೀವು ನೋಡ್ಬೋದು. ಶೇಕ್ ಆಯಿತು. ನನಗನ್ನಿಸ್ತು ಅತ್ತೆ ಹೂ ಕೊಡ್ತಾರೆ ಅಂತ. ಅದಕ್ಕೂ ಮುಂಚೆ ಹೇಳಬೇಕಂದ್ರೆ ನಾನು ಇನ್ನೂ ಕೆಲಸ ಕಂಪ್ಲೀಟ್ ಆಗಿರಲಿಲ್ಲ, ಆವಾಗಲೇ ಹೂ ಪ್ರಸಾದ ಕೊಟ್ಟರು. ಬಟ್ ಅದು ವಿಡಿಯೋಗೆ ಸಿಗಲಿಲ್ಲ. ಆ ಫೋಟೋಸ್ನ ಇವಾಗ ಹಾಕ್ತೀನಿ. ಈ ಟೇಬಲ್ ಮೇಲೆ ಸರ್ಕಲ್ ಮಾಡಿಟ್ಟಿದ್ದೀನಲ್ಲ, ಈ ಹೂ ಯಾವುದಂದರೆ ನಾನು ರಾಯರಿಗೆ ಬೆಳಗ್ಗೆನೇ 4 ಗಂಟೆಗೆ ಪೂಜೆ ಸಲ್ಲಿಸಿದ್ದೆ. ಆ ಟೈಮಲ್ಲಿ ಇವ್ರನ್ನ ಆಮೇಲಲ್ವ ನಾನು ಅಲಂಕಾರ ಮಾಡೋದು. ಇವಾಗಲೂ ಪೂಜೆ ಮಾಡೋದಕ್ಕೂ ಮುಂಚೆ ರಾಯರಿಗೆ ಅವರಿಬ್ರಿಗೆ ಯಾಕೆ ಹೂ ಮುಡಿಸ್ದೇ ಇರಬೇಕು ಅಂತ ತೊಗೊಂಡೋಗಿ ಒಂದೊಂದು ಹೂ ಇಟ್ಟಿದ್ದೆ. ಹೂವೆಲ್ಲ ಇಟ್ಟು ರಾಯರ ಪೂಜೆ ಎಲ್ಲ ಆಗಿ ನಂದು ಅಡುಗೆಗಳ ಕೆಲಸ ಎಲ್ಲ ಮುಗಿಸಿ ನಾನು 9:45 10 ಗಂಟೆಯಲ್ಲಿ ಕಳಸ ರೆಡಿ ಮಾಡಿಕೊಂಡು ಸೀರೆ ಎಲ್ಲ ಉಡ್ಸೋ ಟೈಮಲ್ಲಿ ಆ ಬೆಳಗಿನ ಜಾವ 4 ಗಂಟೆಲಿ ಮುಡಿಸಿದ್ನೆಲ್ಲ ನೋಡಿ, ಆ ಹೂವು ಮೊದಲನೇ ಪ್ರಸಾದವಾಗಿ ನನಗೆ ಅತ್ತೆ ಮೂಲಕ ಸಿಕ್ತು. ತುಂಬಾ ಸಂತೋಷ ಆಯಿತು. ಫಸ್ಟ್ ಟೈಮ್ ನನಗೆ ಒಂಥರ ಮನೇಲಿ ಮಾಡಿದಾಗ ಈ ಥರ ಅವರು ಕಾರ್ಯನ ನನ್ನ ಮನೇಲಿ ಮಾಡ್ತಿರೋ ಟೈಮಲ್ಲಿ ಕೊಟ್ಟರಲ್ಲ, ತುಂಬ ಸಂತೋಷ ಆಯಿತು. ಸೊ ಅದನ್ನು ಎತ್ತಿಟ್ಕೊಂಡು ಒಂದು ಫೋಟೋಸ್ ತೊಗೊಂಡೆ. ಇದಾದಮೇಲೆ ನಾನೆಲ್ಲ ರೆಡಿ ಮಾಡಿಕೊಂಡಾಗ ಮುಂಚೆನೇ ಹೇಳಿದ್ನಲ್ಲ, ಹೂ ಅಲ್ಗಾಡ್ದು ಇವತ್ತು ಖಂಡಿತ ನಾನು ವಿಡಿಯೋಗೆ ಹೂ ಸಿಗುತ್ತೆ ಅಂತ ನಾನು ಅತ್ತೆ ಫೋಟೋಸ್ ಹತ್ರ ಹಿಡ್ಕೊಂಡಿದ್ದೆ. ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನಾನು ನನ್ನ ಮಾವನ ಫೋಟೋಸಿಂದ ಹೂ ಬೀಳುತ್ತೆ ಅಂತ. ಯಾಕಂದರೆ ನನಗೆ ಅತ್ತೆ ಫೋಟೋಸಿಂದ ಹೂ ಶೇಕ್ ಆಗಿದ್ದು ಗೊತ್ತಾಯಿತು. ಈಗ ಹೂ ಪ್ರಸಾದ ಸಿಗ್ತಿದೆ ನಿಧಿ, ವಿಡಿಯೋಸ್ ಮಾಡ್ಕೊ ಅಂತ ನನ್ನ ಮಗಳಿಗೆ ಹೇಳಿದೆ. ನಾವು ಆನಲ್ಲೇ ಇಟ್ಕೊಂಡಿದ್ದೋ, ಬಟ್ ಆ ಹೂ ಬೀಳಲೇ ಇಲ್ಲ. ನನಗೆ ಹೂ ಪ್ರಸಾದ ಬಂದಿತ್ತು ವಿಡಿಯೋಗೆ ಮಾವನಿಂದ. ಒಂದು ಕ್ಷಣ ರೋಮಾಂಚನ ಅನಿಸುತ್ತೆ. ನನ್ನ ಮನೇಲಿ ಮಾಡ್ತಿರೋದು ಅತ್ತೆ ಕಾರ್ಯ, ಹೂ ಪ್ರಸಾದ ಸಿಕ್ಕಿದ್ದು ಮಾವನಿಂದ. ತುಂಬ ಸಂತೋಷ ಆಯಿತು. ಅದಾದಮೇಲೆ ಹೂ ಅಲ್ಗಾಡ್ತಿತ್ತಲ್ಲ ಅತ್ತೆ ಫೋಟೋಸಿಂದ, ಅದು ಕೊಡ್ತಾರೆ ಅಂತ ಒಂದು 2 ಮಿನಿಟ್ಸ್ ಇಟ್ಕೊಂಡೆ. ಫೋನು ಕ್ಯಾಮ್ರಾ ಆನ್ ಮಾಡಿಕೊಂಡು ವಿಡಿಯೋಸ್ ಮಾಡ್ಕೊಳ್ಳೋಣ ಅಂತ. ಬಟ್ ಕೊಡಲಿಲ್ಲ. ಸರಿ, ಹೀಗೆ ನಿಂತ್ಕೊಂಡ್ರೆ ನನಗೆ ಬೇರೆ ಕೆಲಸಗಳಿಗೆ ತಡ ಆಗುತ್ತೆ ಅಂದ್ಬಿಟ್ಟು ಸ್ಟಾಪ್ ಮಾಡಿದೆ. ಅದಾದಮೇಲೆ ಒಂದು 10-15 ನಿಮಿಷದಷ್ಟರೊಳಗಡೆ ಅಲ್ಗಾಡ್ಸಿದ್ರಲ್ಲ ಆ ಹೂನ ಅತ್ತೆನೂ ಕೊಟ್ಬಿಟ್ರು. ಕ್ಲಿಯರಾಗಿ ಹೇಳ್ತೀನಿ, ಈ ಫೋಟೋಸ್ ಎಡಭಾಗದಲ್ಲಿರೋ ಹೂವು ವಿಡಿಯೋಸ್ಗೆ
ಪ್ರಸಾದವಾಗಿ ಬಂತು ಮಾವನಿಂದ. ಮತ್ತು ಅತ್ತೆ ಫೋಟೋಸ್ ಪಕ್ಕ ಸೇವಂತಿಗೆ ಹೂ ಇದೆಯಲ್ಲ, ಅದು ಕ್ಯಾಮ್ರಾ ಆಫ್ ಆದ ಒಂದು 15 ಮಿನಿಟ್ಸ್ ಆದಮೇಲೆ ಪ್ರಸಾದವಾಗಿ ಬಂತು. ಅದನ್ನು ಕೂಡ ಇವಾಗ ಹಾಕ್ತೀನಿ ವಿಡಿಯೋಸ್ನ. ಅತ್ತೆ ಕೊಟ್ಟಿರೋ ಹೂ ಪ್ರಸಾದನ ಯೂಟ್ಯೂಬ್ಗೆ ಎಲ್ಲಿ ಕೊಟ್ಟಿದ್ರು ಅನ್ನೋದನ್ನ ತೋರಿಸೋಣ ಅನ್ನೋ ಕಾರಣಕ್ಕೆ ವಿಡಿಯೋಸ್ ಮಾಡಿಕೊಂಡೆ. ಆ ವಿಡಿಯೋಸ್ ಮಾಡ್ಕೊಂಡು ಒಂದು 2 ನಿಮಿಷಕ್ಕೆ ಇಲ್ಲಿ ಮಾವನ ಫೋಟೋಸಲ್ಲಿ ರೆಡ್ ರೋಸ್ ಕಾಣಿಸ್ತಿದೆ. ಅದಾದಮೇಲೆ ಮತ್ತೆ ಕೂಡ ನನಗೆ ಮಾವನ ಫೋಟೋಸಿಂದ ರೆಡ್ ರೋಸು ಹೂ ಪ್ರಸಾದವಾಗಿ ಬಂತು. ಬಟ್ ವಿಡಿಯೋಸ್ಗೆ ಬರಲಿಲ್ಲ, ತುಂಬ ಟೈಟಾಗೆ ಮಡಿಸಿದ್ವಿ. ಆ ರೆಡ್ ರೋಸ್ ಕೂಡ ಮಾವ 2ನೇ ಪ್ರಸಾದ ಕೊಟ್ಟರು ನೋಡಿ, ಇಲ್ಲಿದೆ ಕೆಳಗಡೆ. ಒಟ್ನಲ್ಲಿ ಹೇಳಬೇಕಂದ್ರೆ ಇವತ್ತು ದೊಡ್ಡವರಿಂದ ಆಶೀರ್ವಾದಗಳ ಸುರಿಮಳೆನೇ ಅಂತಲೇ ಹೇಳ್ಬೋದು. ಇನ್ನೂ ದೀಪ ಕೂಡ ನಾನು ಹಚ್ಚಿರಲಿಲ್ಲ. ಎಲ್ಲ ಅಲಂಕಾರ ಮಾಡಿಕೊಂಡು ತಟ್ಟೆಗಳು ಜೋಡಿಸೋ ಸಮಯದಲ್ಲಿ ಇದೆಲ್ಲ ನಡೆದಿದ್ದು. ಅಬ್ಬಾ ಸದ್ಯ ಯಾರು ಬರಲಿ ಯಾರು ಬರದೇ ಇರಲಿ, ದೊಡ್ಡವರಿಂದ ನಂಗೆ ಆಶೀರ್ವಾದ ಸಿಗ್ತಿದೆಯಲ್ಲ ಅಂತ ಅಂದ್ಕೊಂಡು ದೀಪ ಹಚ್ಚಿ ಪೂಜೆನ ಸ್ಟಾರ್ಟ್ ಮಾಡಿದೆ. ಮುತ್ತೈದೆ ಪೂಜೆನ ಹೀಗೇ ಮಾಡಬೇಕು ಅಂತ ನಿಜ ನನಗೆ ತಿಳಿದು, ರಾಯರೇ ನನ್ನ ಕೈಲಿ ಏನು ಮಾಡಿಸ್ತೀರಾ ಅದನ್ನು ಮಾಡಿಸಿ ಅಂತ ಹೇಳಿ ಇವತ್ತು ದಿನ ಸ್ಟಾರ್ಟ್ ಮಾಡಿದೆ. ನನಗೆ ತಿಳಿದ ಮಟ್ಟಿಗೆ ತಪ್ಪೋ ಸರಿಯೋ, ಇದರಲ್ಲಿ ಎಷ್ಟು ಕರೆಕ್ಟ್ ಇದೆ, ಇದರಲ್ಲಿ ಎಷ್ಟು ತಪ್ಪಿದೆ ಅನ್ನೋದು ನನಗೆ ನಿಜ ಗೊತ್ತಿಲ್ಲ. ನನಗೇನು ತೋಚುತ್ತೋ ಅದನ್ನು ಮಾಡಿಕೊಂಡೆ. ಹಣ್ಣುಗಳು, ಹೂವಿನ ತಟ್ಟೆ ಮತ್ತು ಹೆಸರುಬೇಳೆ, ಕಡಲೆಬೇಳೆ, ಬಳೆ, ಬೆಲ್ಲ, ತೆಂಗಿನಕಾಯಿ ಅದೊಂದು ತಟ್ಟೆಲಿಟ್ಟು ಅರಿಶಿನ, ಕುಂಕುಮ, ಗಂಧ ಎಲ್ಲ ಹಾಕಿ ಅವ್ರಿಗೆ ಗಂಧದ ಕಡ್ಡಿಲಿ ಬೆಳಗಿ, ಅದಾದಮೇಲೆ ನೈವೇದ್ಯ ಕೊಟ್ಟು ತಾಂಬೂಲಗಳನ್ನ ಮತ್ತು ಮಂಗಳಾರತಿ ಮಾಡಿ ತಟ್ಟೆಗೆ ನಾನು ಮಾಡಿರೋಂಥ ಅಡುಗೆಗಳನ್ನೆಲ್ಲ ತಂದು ಇಟ್ಟು ಅವ್ರ ಮುಂದೆ ಕೂತ್ಕೊಂಡು ನಾವೆಲ್ಲರೂ ಕೇಳ್ಕೊಂಡ್ವಿ. ನಾವು ಇಷ್ಟು ವರ್ಷ ಮಾಡಿರೋ ತಪ್ಪನ್ನ ಕ್ಷಮಿಸ್ಬಿಟ್ಟು ನಮಗಿನ್ನೂ ಹೆಚ್ಚು ಆಶೀರ್ವಾದ ಕೊಡಿ, ಈ ಪ್ರಸಾದನ ನೀವು ಸ್ವೀಕಾರ ಮಾಡಿ, ಪ್ರತಿ ವರ್ಷ ನನ್ನ ಮನೇಲಿ ನಾನು ನಿಮಗೆ ಹೊಸ ಬಟ್ಟೆ ತಂದು ಪೂಜೆ ಮಾಡ್ತೀನಿ, ನಮಗೆಲ್ರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊಂಡೆಲ್ಲ ಆದಮೇಲೆ ನಾವು ಊಟಕ್ಕೆ ಕೂತಿದ್ವಿ. ಊಟಕ್ಕೆ ಕೂತಿದ್ದಾಗ ಕೂಡ ನಮ್ಮ ಅತ್ತೆ ಹೂ ಪ್ರಸಾದ ಕೊಟ್ಟರು. ಏನು ಹೇಳಬೇಕು, ದೊಡ್ಡವರಿಂದ ಇವತ್ತು ಹೂ ಪ್ರಸಾದಗಳ ಸುರಿಮಳೆ ಅಂತಲೇ ಹೇಳ್ಬೋದು. ಅಷ್ಟು ಹೂ ಪ್ರಸಾದಗಳು ಸಿಕ್ತು ನಮಗೆ. ನಿಜವಾಗ್ಲೂ ಇದೆಲ್ಲ ನಡೆಯೋದಕ್ಕೆ ಸಾಧ್ಯ ರಾಯರ್ ಅಂತ ಹೇಳ್ತೀನಿ. ರಾಯರ್ ತೋರಿಸ್ಕೊಟ್ಟಿದ್ದು ನನ್ನ ತಪ್ಪನ್ನ ಸರಿ ಮಾಡಿಕೊಟ್ಟಿಕ್ಕೆ ದಾರಿ ಮಾಡಿಕೊಟ್ರು. ನಾವು ಕರೆದವ್ರು ಯಾರೂ ಬರಲಿಲ್ಲ, ಬರದೇ ಇರಲಿ ರಾಯರೇ, ನೀವೇ ನನಗೆಲ್ಲ ಬಂಧು ಬಳಗ, ದೊಡ್ಡವರು ಪ್ರತಿಯೊಂದು ನೀವೇ ಅಂತ ಹೇಳಿದೆ. ಅದೇ ಥರ ನನಗೆ ನನ್ನ ಜೊತೆ ಇದ್ದು ದೊಡ್ಡವರಿಂದ ಆಶೀರ್ವಾದ ಕೊಡಿಸಿದ್ರು ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಶ್ರೀಕೃಷ್ಣ ಅರ್ಪಣ ಮಸ್ತು.